ಶಾಂತಿಯುತವಾಗಿರಿ. ಸ್ವಲ್ಪ ಹಿಂದೆ ಬರೀ ಜಾಗ ಮಾಡ್ಕೊಳ್ಳಿ, ನೀವು ಸ್ವಲ್ಪ ಹಿಂದೆ ಬರೀ ಜಾಗ ಮಾಡ್ಕೊಳ್ಳಿ. ನಮ್ಮ ಊರ ರೈತರೆಲ್ಲರೂ ಒಂಚೂರು ಹಿಂದಿಗಾರ ಕುಂತ್ಕೊಂಡು ಎಲ್ಲಿ ಹಾಕೋದು ಈಗಾಗಲೇ ನಮ್ಮ ಹೋರಾಟಕ್ಕೆ ಬಹುಶಃ ಈ ರಾಜ್ಯದಲ್ಲಿ ಒಬ್ಬ ರೈತರ ಪರವಾಗಿ ವಿಶೇಷವಾಗಿ ಯಾವುದೇ ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ರೈತರ ಪರವಾಗಿರುವಂತ ದುಡಿಯುವ ಪರವಾಗಿರುವಂತ ಈಗ ಸೀನಣ್ಣವ್ರು ಮಾತಾಡ್ತಾರೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಬಂದಿದ್ದಾರೆ. ಆದ್ರೆ ನಮ್ಮ ನೋವು, ನಮ್ಮ ಸಂಕಟಗಳು ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಿದೆಯೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅವರ ಪ್ರತಿನಿಧಿಯಾಗಿ ಅವರ ಕಾರ್ಯದರ್ಶಿಗಳು ಇಲ್ಲಿ ಬಂದಿದ್ದಾರೆ. ಆದ್ರೆ ನಮ್ಮ ಬೇಡಿಕೆ ಇಷ್ಟೇ ಸರ್, ಈ ತಾಲೂಕಲ್ಲಿ ಬಹುಶಃ ಈ 13 ಹಳ್ಳಿಗಳು ಬಿಟ್ರೆ ಅದೇನಾದ್ರೂ ಹೋದ್ರೆ ಒಂದು ಹೋಬಳಿ ಪೂರ್ತಿ ಇರೋದಿಲ್ಲ. ಈಗಾಗಲೇ ಕುಂದಾಳ ಹೋಬಳಿ ಮುಗಿಸಿದ್ದಾರೆ, ಕಸ್ಬಾ ಹೋಬಳಿ ಏರ್ಪೋರ್ಟ್ ಹೆಸರಲ್ಲಿ ಮುಗಿಸಿದ್ದಾರೆ. ಇವತ್ತು ವಿಜಯಪುರ ಹೋಬಳಿ ಸ್ವಲ್ಪ ಬಿಟ್ರೆ ಇಡೀ ದೇವನಹಳ್ಳಿ ತಾಲೂಕು ಭೂಮಿ ಇಲ್ಲದೆ ರೈತರು ನಿರಾಶ್ರಿತರಾಗುವಂತ ಸ್ಥಿತಿಯನ್ನ ಬಂದು ತಲುಪಿದ್ದಾರೆ ಸರ್. ಅದರ ಜೊತೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು, ಅದಕ್ಕೆ ಹೊಂದಿಕೊಂಡಿರುವಂತೆ ದೊಡ್ಡಬಳ್ಳಾಪುರ ತಾಲೂಕು, ಹೊಸಕೋಟೆ ತಾಲೂಕು ಪೂರ್ತಿಯಾಗಿ ಗ್ರಾಮಾಂತರ ಜಿಲ್ಲೆ ಇಡೀ ಭೂಮಿ ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗುವಂತ ಅಪಾಯ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಕೆಲವೇ ವರ್ಷಗಳಲ್ಲಿ ಕೃಷಿಕ ಮನೆತನ, ಅಲ್ಲಿನ ಕಾರ್ಮಿಕರು ಯಾರು ಇರೋದಿಲ್ಲ ಅನ್ನೋದನ್ನ ಈ ಸರ್ಕಾರ ಗಮನಿಸ್ಕೋಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಎತ್ತಿನ HN ವ್ಯಾಲ್ಯೂ, KC ವ್ಯಾಲ್ಯೂ ಅಂತ ತಂದಿದ್ದೀರಿ. ಆದ್ರೆ ಎತ್ತಿನ ಒಳಗೆ ನೀವು ಸಾವಿರಾರು ಕೋಟಿ ಇಟ್ಟಿದ್ದೀರಿ. ಆ ನೀರು ಬರೋಷ್ಟ್ರೊಳಗಡೆ ಅದು ಬರೋ ಗ್ಯಾರಂಟಿ ಇಲ್ಲ. ಆದ್ರೆ ಅದ್ರೇನಾದ್ರು ಬರೋಷ್ಟ್ರೊಳಗಡೆ ಒಂದ್ ಪಕ್ಷ ಬಂದ್ರೆ ಅದು ಕಾರ್ಪೊರೇಟ್ ಕಂಪನಿಗಳಿಗೆ ವಿನಃ ಇಲ್ಲಿನ ರೈತರಿಗಲ್ಲ ಅನ್ನೋದನ್ನು ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಇವತ್ತು ಇಲ್ಲಿನ ಭೂಮಿ ಉಳಿಲೇಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನ 842 ದಿವಸಗಳಿಂದ ನಾವು ಮಾಡ್ತಾ ಇದ್ದೀವಿ. ಆ ಧರಣಿಗೆ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ತಾವು ಬಂದಿದ್ರಿ, ತಾವು ಕರ್ಕೊಂಡ್ ಬಂದಿದ್ರಿ ಸರ್. ತಾವು ಹೋಗಿ ಕಳಿಸ್ಕೊಟ್ಟಿದ್ರಿ, ಮತ್ತೆ ಬಂದ್ರಿ ನೀವು.
ಬಂದು ಹೋರಾಟದಲ್ಲಿ ನಮ್ಮ ಜಿಜೆಹಳ್ಳಿ ನಾರಾಯಣ ಸೋಮಣ್ಣವರು ಇದ್ರು, ನಮ್ಮ ಶಂಕರ್ ಸರ್ ಇದ್ರು, ನಾವೆಲ್ಲ ಇದ್ರಿ. ಅಲ್ಲಿ ಬಂದು ಅವರು ಮಾತಾಡಿದ್ರು. ಆ ಮಾತುಗಳು ತಮಗೆ ಗೊತ್ತಿದೆ ಸರ್. ಈ ಭೂಮಿ ಫಲವತ್ತಾಗಿದೆ, ಆ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸ್ಕೋಬಾರ್ದು, ನಿಮ್ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿದ್ರು. ಅವತ್ತು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಕೇಸ್ ಹಾಕಿದ್ರು, ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಆ ಒಂದು ಪ್ರತಿಭಟನೆಯನ್ನು ವಿರೋಧಿಸಿ ನಾವು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಪೊಲೀಸರಾಗ್ಲಿ ಯಾವುದೇ ಸರ್ಕಾರ ಆಗ್ಲಿ ನಿಮ್ಮನ್ನು ಹೊಡಿಬಾರ್ದು, ಅದ್ರ ಪರವಾಗಿ ನಾನು ಇರ್ತೀನಿ ಅಂತ ಕೇಳಿ ಅಧಿವೇಶನದಲ್ಲೂ ಅವರು ಚುಕ್ಕೆ ಗುರುತಿನ ಪ್ರಶ್ನೆ ಹಾಕಿದ್ರು. ಅದಕ್ಕೆ ಲಿಖಿತ ಉತ್ತರನು ಸಹ ಅವತ್ತು ಪಡ್ಕೊಂಡಿದ್ರು. ಅಂತ ಸಿದ್ದರಾಮಯ್ಯನವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ವಿ. ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಈ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ತದೆ ಅಂತ. ಆದ್ರೆ ಅವ್ರಿಗೆ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ. ಆದ್ರೆ ಆ ಎಲ್ಲ ಒತ್ತಡಗಳಿಂದ ದೂರ ಮಾಡಿ ನಿಮ್ಮಂತವರು ಅವರಿಗೆ ಬುದ್ಧಿ ಹೇಳಿ ಈ ಸರ್ಕಾರಕ್ಕೆ ಏನಾದ್ರೂ 4 ಕಾಸಿನ ಮರ್ಯಾದೆ ಉಳಿಬೇಕು ಅಂದ್ರೆ ಈ ರೈತರ ಗೌರವ ಉಳಿಸಿ ಪುಣ್ಯ ಕಟ್ಟಗಳಿ ಅಂತ ಹೇಳಿ ತಾವು ಅವ್ರಿಗೆ ಹೇಳೋ ಮುಖಾಂತರ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು. ಆ ಮೂಲಕವಾಗಿ ಇವತ್ತು ನಾವು ಶಾಂತಿಯುತವಾಗಿ ಅನೇಕ ಹೋರಾಟಗಳು ಮಾಡಿದೀವಿ. ಇಲ್ಲಿ ಟ್ರಾಕ್ಟರ್ ರ್ಯಾಲಿಗಳು ಮಾಡಿದೀವಿ, ದೇವನಹಳ್ಳಿ ಬಂಧನ್ ಮಾಡಿದೀವಿ. ಇವತ್ತು ಹಿಂದೆ ಸುಧಾಕರ್ ಅವರು ಉಸ್ತುವಾರಿ ಮಂತ್ರಿ ಇದ್ದಾಗ ಅವರಿಗೆ ಮುತ್ತಿಗೆ ಹಾಕಿ ಅರೆಸ್ಟ್ ಆಗಿದ್ದೀವಿ. ಬೇರೆ ಬೇರೆ ರೀತಿ ಎಲ್ಲ ಹೋರಾಟಗಳನ್ನ ಮಾಡಿದೀವಿ ನಾವು. ಆದ್ರೆ ನಮ್ಮನ್ನ ಪರೀಕ್ಷೆ ಮಾಡಬೇಡಿ. ನಾವು ಕೈಲಾಗದವರಲ್ಲ. ನಾವು ಶಾಂತವಾಗಿರೋದನ್ನ ನಮ್ಮ ದೌರ್ಬಲ್ಯ ಅಂದ್ಕೋಬೇಡಿ. ಆದಷ್ಟು ಬೇಗ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಿ. ನಮ್ಮ ಮಂತ್ರಿಗೆ ಹೇಳ್ತಾರೆ ಸರ್, ಎಂ ಬಿ ಪಾಟೀಲ್, ನೀವು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ರಿ ಅಂತ ಹೇಳ್ತಾರೆ. ಸರಿ, ಇನ್ ಯಾರು ಹೇಳ್ದಂಗೆ ಕೇಳ್ತಾರ ಅವರು? ಅದನ್ನ ಅವ್ರು ಕೇಳಬೇಕು. ಇವತ್ತು ಪ್ರತಿಷ್ಠೆಗೆ ಬೀಳಬೇಡಿ. ಸರ್ಕಾರ ಅದು ತಾಯಿ ಇದ್ದಂಗೆ ಪ್ರತಿಷ್ಠೆಗೆ ಬಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಾವೇರಿಯ ಬ್ಯಾಡಗಿ, ಹಾವೇರಿಯಲ್ಲೂ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ವ್ಯಕ್ತವಾಗಿದ್ದರಿಂದ ಅಲ್ಲಿ ವಾಪಸ್ ತಗೊಂಡ್ರು. ಇಂಥ ಅನೇಕ ನಿದರ್ಶನಗಳು ವಾಪಸ್ ತಗೊಂಡಿರುವಂತ ಉದಾಹರಣೆಗಳು ಕಣ್ಮುಂದೆ ಇದಾವೆ. ಆ ಕಾರಣಕ್ಕಾಗಿ ಇದು ಪ್ರತಿಷ್ಠೆಯಾಗಿ ತಗೋಬೇಡಿ. ಈ ಭಾಗದ ಕೃಷಿಕರು, ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು ಉಳಿಬೇಕು ಅಂದ್ರೆ ಈ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಬೇಕು. ದಯವಿಟ್ಟು ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ, ರೈತರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಅದರಿಂದ ತಾವು